ಮಧ್ಯಾಹ್ನದ ವೇಳೆಯಾಗಿತ್ತು. ಅನಾಥನಾದ ನನಗೆ ನೀನೇ ರಕ್ಷಕನು, ನೀನೇ ರಕ್ಷಕನು. ನುಡಿದರ ವಚನಕ್ಕೆ ಹೃದಯವು ಶಾಂತಿಯಗೊಳ್ಳುವುದೇ. ಹದಮನ ನಿನ್ನಯ ನುಡಿದರ ವಚನಕ್ಕೆ ಹೃದಯವು ಶಾಂತಿಯಗೊಳ್ಳುವುದೇ. ವಿಧ ವಿಧ ಕಷ್ಟ ತೊಡಗಿಸಿ ನಿನ್ನ, ವಿಧ ವಿಧ ಕಷ್ಟದ ತೊಡಗಿಸಿ ನಿನ್ನ ಮದವನ್ನು ಮುರಿಯುವ ಸೋಹಸತಿ, ಮದವನ್ನು ಮುರಿಯುವ ಸೋಹಸತಿ. ಕೋಪದೆ ನಿಂದಿದ ಪಾಪಾತ್ಮತನೆ, ಕೋಪದೆ ನಿಂದಿದ ಪಾಪಾತ್ಮತನೆ. ಭೂಪನ ದಿವಸವ ಯೋಚನೆ, ಭೂಪನ ದಿವಸವ ಯೋಚನೆ. ಹಾದಿಯ ನಿನ್ನನ್ನು ಕಾಡದಿದ್ದೊಡೆ, ಹಾದಿಯ ನಿನ್ನನ್ನು ಕಾಡದಿದ್ದೊಡೆ, ಹಾದಿಯ ನಿನ್ನನ್ನು ಕಾಡದಿದ್ದೊಡೆ. ನಾ ರವಿಸುತ್ತನೆ, ನಾ ರವಿಸುತ್ತನೆ. ಮದಾಂಧನಾದ ಆ ಪಾಪಿ ಸತ್ರತನ ಮಗನು ಚತುರನು ಮಡಿವಾಳ ಶೆಟ್ಟಿಯ ಮನೆಯಲ್ಲಿ ಕತ್ತೆಗಳನ್ನು ಕಾಯ್ತಿರುವನು. ಈವಾಗಲೇ ಒಬ್ಬ ಬ್ರಾಹ್ಮಣನ ವೇಷದಿಂದ ಹೋಗಿ ಆ ಬಾಲಕರನ್ನು ನೀರನ್ನು ಕೇಳುವನು. ಆನಂತರ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕಿತ್ತು ಆ ಹುಡುಗನ ಮದಿವ ಜೋಡಿ ಒಳಗೆ ಇರಿಸಿ ಆ ಪಾಪಿಯಾದ ಸತ್ಯತನ ಕೈಯಿಂದಲೇ ಮಗನ ಕರಗಳನ್ನು ಛೇದಿಸಿದ್ದರೆ ನಾನು ಸೂರ್ಯಕುಮಾರನೇ, ಛಾಯಾನಂದನೇ, ರವಿಕುಮಾರನೇ. ಜೈಸಲೆ ಜಗಬೀಗಲೆ, ಜೈಸಲೆ ಜಗಬೀಗಲೆ. ಹೋಗಾಳಿ ಪಾಗಾಳಿ ಪುರಂದರ, ಹೇ ಹೋಗಾಳಿ ಪಾಗಾಳಿ ಪುರಂದರ. ಈ ಕೂರುಳನ್ನ ಕಣ್ಣಕನು ಹೊಲೆ ಹೊಲೆ, ಈ ಕೂರುಳನ್ನ ಕಣ್ಣಕನು ಹೊಲೆ ಹೊಲೆ. ಜೈಸಲೆ ಜಗಬೀಗಲೆ, ಜೈಸಲೆ ಜಗಬೀಗಲೆ. ಅಯ್ಯ ಮಗು, ನೀನು ಯಾರು? ಹೀಗೆ ಕುಳಿತಿರಲು ಕಾರಣವೇನು? ಪೂಜ್ಯರೇ, ನಾನು ಈ ಪಟ್ಟಣದ ಮಡಿವಾಳ ತಿಮ್ಮಶೆಟ್ಟಿಯ ಮನೆ ಹಾಳು. ಒಂದು ಹೊತ್ತಿನ ಅನ್ನಕ್ಕಾಗಿ ಕತ್ತೆಗಳನ್ನು ಕಾಯುತ್ತಿರುವೆನು. ನನ್ನ ಹೆಸರು ಛತ್ರನೆಂದು ಕರೆಯುವರು. ತಾವು ಯಾರು ಅಪ್ಪಣೆಯಾಗಬೇಕು? ಮಗು, ನಾನು ಓರ್ವ ಬ್ರಾಹ್ಮಣನು. ತುಂಬಾ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದರೆ ಜಲ ಬಿದ್ದರೆ ತೋರಿಸಪ್ಪ. ಪೂಜ್ಯರೇ, ಆಗಬಹುದು, ನಡೆಯಿರಿ. ಆ ಬಾಳೆ ತೋಟದ ಮುಂಭಾಗದಲ್ಲಿ ಒಂದು ಬಾವಿ ಇರುವುದು, ಅಲ್ಲಿಗೆ ಹೋಗಿ ಜಲಪಾನ ಮಾಡಿಕೊಳ್ಳಿ. ಮಗು, ನನಗೆ ತುಂಬಾ ವಯಸ್ಸಾಗಿರೋದು, ನೇತ್ರಗಳು ಸಹ ಕಾಣುತ್ತಿಲ್ಲ. ಸ್ವಲ್ಪ ದೂರ ಬಂದು ತೋರಿಸಿದರೆ ನಿನಗೆ ಪುಣ್ಯವು ಬರುವುದಪ್ಪ. ಪೂಜ್ಯರೇ, ಪರೋಪಕಾರಂ ವಿಧಂ ಶರೀರಂ ಎಂದ ಹಾಗೆ ಮಾನವನಾಗಿ ಹುಟ್ಟಿದ ಮೇಲೆ
ಪರೋಪಕಾರ ಮಾಡಲೇಬೇಕು. ನಡೆಯಿರಿ, ತೋರಿಸುವೆನು. ಹಾಗೋ ಅಲ್ಲಿ ಕಾಣುತ್ತಿರುವುದೇ ಬಾವಿ. ಅಲ್ಲಿಗೆ ಹೋಗಿ ಜಲಪಾನ ಮಾಡಿಕೊಳ್ಳಿ. ಶಂಭೋ ಶಂಕರ, ಹರರ ಮಹಾದೇವ, ಶಂಭೋ ಶಂಕರ. ಮಗು, ಜಲವನ್ನು ಕುಡಿದಕ್ಕೆ ದಾಹವು ಇಂಗಲಿಲ್ಲ, ತುಂಬಾ ಹಸಿವಾಗಿರೋದು. ಹಾಗೋ ಅಲ್ಲಿ ನೋಡು. ಮಗು, ಆ ಬಾಳೆಹಣ್ಣು ಕಿತ್ತುಕೊಂಡು ಬಾ. ನನಗೊಂದು ಚಿಪ್ಪು, ನಿನಗೂ ಸಹ ಒಂದು ಚಿಪ್ಪು. ಬ್ರಾಹ್ಮಣರೇ, ನಿಮ್ಮಂತಹ ಬುದ್ಧಿವಂತರು ಇಂಥ ಚಿಕ್ಕ ಬಾಲಕನಿಗೆ ಇಂತಹ ಮಾತನ್ನು ಹೇಳಬಹುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಕಳ್ಳತನ ಮಾಡುವುದು, ಸುಳ್ಳನ್ನು ಹೇಳುವುದು ಮಹಾ ಪಾಪಕರ ಅಲ್ಲವೇ? ನನ್ನ ರಾಸುಗಳು ಚದುರಿ ಹೋಗುತ್ತಿವವು, ನಾನು ಬರುವೆನು. ಎಲೇ ಛತ್ರನೇ, ಕ್ಷತ್ರತ್ವವನ್ನೇ ತೋರಿ ಹೋದೋಣಲ್ಲ. ಮೊದಲೇ ಕ್ಷತ್ರಿಯನಲ್ಲವೇ? ತಂದೆಗೂ ಸತ್ಯ, ಮಗನಿಗೂ ಸತ್ಯ. ನಿಮ್ಮ ಸತ್ಯವು ಮುಂದೆ ಏನಾಗೋದು ನೋಡುವೆನು. ಚಕೋತೆಯ ಗಿಡಗಳು, ಮಾವಿನ ಮರಗಳು, ಚಕೋತೆಯ ಗಿಡಗಳು, ಮಾವಿನ ಮರಗಳು, ಎಲ್ಲಿ ಹುಡುಕಿದರಿಲ್ಲ ರಸಬಳೆ ಹಣ್ಣುಗಳು, ಎಲ್ಲಿ ಹುಡುಕಿದರಿಲ್ಲ ರಸಬಳೆ ಹಣ್ಣುಗಳು. ಕಿತ್ತಳೆ ಸೇಬುಗಳು, ದ್ರಾಕ್ಷಿಯ ಫಲಗಳು, ಕಿತ್ತಳೆ ಸೇಬುಗಳು, ದ್ರಾಕ್ಷಿಯ ಫಲಗಳು, ಎಲ್ಲಿ ಹುಡುಕಿದರಿಲ್ಲ ರಸಬಳೆ ಹಣ್ಣುಗಳು. ಹಾ ಪರಮಾತ್ಮ, ನಾನು ಎಷ್ಟು ಹೊತ್ತು ಮಲಗಿದೆನು. ಇದೇನು ಆಶ್ಚರ್ಯ! ಎಲ್ಲವೂ ಒಂದೇ ಸಮಯ ತೋಟವನ್ನು ನೋಡಿಕೊಂಡು ಬಂದೆನು. ಹಾ ಪರಮಾತ್ಮ, ಶನಿದೇವ, ಕೊನೆಗೂ ಮೋಸ ಮಾಡಿಬಿಟ್ಟೆ ನನ್ನಪ್ಪ. ಈ ಬಾಳೆಯ ಕೊನೆಯಲ್ಲಿ 2 ಚುಪ್ಪು ಬಾಳೆಹಣ್ಣನ್ನು ಕದ್ದಿರುವರಲ್ಲ, ಯಾರಾಗಿರಬಹುದು? ನಾನು ಯಾರನ್ನು ಕೇಳಲಿ, ಏನೆಂದು ಹೇಳಲಿ? ನನ್ನ ದಡಿಗೆ ನಾನು ಏನೆಂದು ಹೇಳಲಿ? ಓಹೋ, ಅಲ್ಲಿ ಕೆರೆಯ ಮುಂಭಾಗದಲ್ಲಿ ಯಾರ ಬಾಲಕನು ಕಥೆಗಳನ್ನು ಕಾಯ್ತಿರುವನು, ವಿಚಾರಿಸಿ ನೋಡುವೆನು. ಅಪ್ಪ ಮಗು, ಇಲ್ಲಿ ಬಾ. ಪೂಜ್ಯರೇ, ವಿಚಾರವೇನು? ಮಗು, ನೀನು ಕಾಣುವ ಹಾಗೆ ನಮ್ಮ ತೋಟಕ್ಕೆ ಯಾರಾದ್ರೂ ಬಂದಿದ್ದರೇನಪ್ಪ? ಪೂಜ್ಯರೇ, ಯಾರೋ ಬ್ರಾಹ್ಮಣರು ಬಂದಿದ್ದರು. ನನ್ನನ್ನು ನೀರನ್ನು ಕುಡಿಯಲು ಬಾಳೆ ತೋಟದ ಒಳಗಡೆ ಕರೆದುಕೊಂಡು ಹೋಗಿದ್ದರು. ನಾನು ಬಾವಿಯನ್ನು ತೋರಿಸಿ ಹಿಂದಿರುಗಿದೆನು. ಮಗು, ಈ ದಿವಸ ನಮ್ಮ ಬಾಳೆಯ ತೋಟದಲ್ಲಿ ಯಾರೋ 2 ಚುಪ್ಪು ಬಾಳೆಹಣ್ಣನ್ನು ಕದ್ದಿರುವರಪ್ಪ. ನೀನೇನಾದ್ರೂ ನೋಡ್ಬೇಕಂದ? ಪೂಜ್ಯರೇ, ನಾನು ಆ ಪರಮೇಶ್ವರನ ಹಾನಿಯಾಗಿ ಹಣ್ಣನ್ನು ಕದ್ದಿಲ್ಲ. ಮಗು, ಹಾಗಾದ್ರೆ ನಿನ್ನ ಕಂಬಳಿಯನ್ನು ತೆಗೆಯಪ್ಪ. ಛೇ ಕೆಟ್ಟ ಹುಡುಗನೇ! ಶಿವ ಶಿವ! ಈ ಹಣ್ಣುಗಳು ಎಲ್ಲಿಂದ ಬಂದವು? ಹಣ್ಣುಗಳನ್ನು ಕದ್ದು ಇಲ್ಲ ಇಲ್ಲವೆಂದು ಎಷ್ಟು ಚಮತ್ಕಾರದಿಂದ ಹೇಳ್ತಿರುವೆ. ನಾನು ಕೊಟ್ಟು ಕತ್ತರಿಸಿ ಸರಿಯಾಗಿ ನಿಲ್ಲೋ.
ಅಳುವುದನ್ನು ನಿಲ್ಲಿಸು, ಕರಗಳನ್ನು ನೀಡು. ಕರಗಳನ್ನು ಕಡಿಯಲು ದೇಹ ಬೋರದು ಎನಗೆ, ಕರಗಳನ್ನು ಕಡಿಯಲು ದೇಹ ಬೋರದು ಎನಗೆ. ಆ ವಸುಕುಮಾರನು ಶ್ರೀಕಾಂತನೇ. ಪರಮಾತ್ಮ, ಇದೇ ಆಶ್ಚರ್ಯ. ಆಶ್ಚರ್ಯವಾಣಿ ಈ ರೀತಿಯಾಗಿ ನುಡಿಯುತ್ತದಲ್ಲ. ಏನಾದ್ರೂ ಆಗಲಿ, ನನ್ನ ದಣಿಗೆ ಕೊಟ್ಟ ವಾಗ್ದಾನದಂತೆ ಈ ಬಾಲಕನ ಹಸ್ತಗಳನ್ನು ಕತ್ತರಿಸೇ ತಿರುವೆನು. ಅಧಿಕಾರಿಯು ನೀನೇ, ಅಧಿಕಾರಿಯು ನೀನೇ, ವಿನಯ ದೀನನು ನಾನೇ, ನಡೆಸು ನಿನ್ನ ಮನ ಬಂದಂತೆ ವಿಧಿ. ಶ್ರೀಹರಿ ಕಾಪಾಡು ಕಾಪಾಡು. ಬಾರೋ ಮಗನೇ ಮರಳಿ ಮನೆಗೆ, ಬಾರೋ ಮಗನೇ ಮರಳಿ ಮನೆಗೆ, ತಾಳಲಾರೆ ತಾಪವ ಮಗನೇ
ಮಗನೇ ಮಗನೇ ಮಗನೇ ಕುಮಾರ ಎಲ್ಲಿರುವಯ್ಯ ಮಗನೇ? ಅಮ್ಮ ದಾಸಿ ದಾಸಿ ಎಲ್ಲಮ್ಮ ನಿನ್ ಮಗ ಎಲ್ಲಿ ಹೋದಪ್ಪ ಅಮ್ಮ ಎತ್ತ ಹೋದ್ಲ ಕಣ್ಣೆಲ್ಲ ಗುಡ್ಲಿ ಬೆಂಕಿ ಅಕ್ಕ ಅಮ್ಮ ದಾಸಿ ದಾಸಿ ಎಲ್ಲಮ್ಮ ನಿನ್ ಮಗ ನಿನ್ ಮಗನೂ ಕಾಣ್ತಾ ಇಲ್ಲ ನನ್ ಕತ್ತಿ ಕಾಣ್ತಾ ಇಲ್ವಲ್ಲಮ್ಮ ನಿನ್ ಮಗ ಹೋದ್ರು ಹೋಗ್ಲಿ ನನ್ ಕತ್ತಿ ಏನಾದ್ರು ಹೋಗುತ್ತಿಲ್ವಲ್ಲಮ್ಮ ಎಂತ ಮಗನ್ ಕಳಿಸ್ಬಿಟ್ಟಮ್ಮ ನೀನು ದಣಿಗಳೇ ನನ್ನ ಮಗನು ನಿಮ್ಮ ಮನೆಯಲ್ಲಿ ಇಲ್ಲವೇ? ಇಲ್ಲ ಕಣಮ್ಮ ಇದ್ದಿದ್ರೆ ನಾನೇ ಯಾಕೆ ಇಲ್ಲಿ ಬರ್ತಿದ್ದೆ ನನ್ ಕತ್ತೆನೂ ಕಾಣ್ತಾ ಇಲ್ಲ ನಿನ್ ಮಗನೂ ಕಾಣ್ತಾ ಇಲ್ಲ ದಣಿಗಳೇ ನನ್ನ ಮಗನನ್ನು ಯಾವ ಕಡೆ ಕತ್ತೆ ಕಾಯಲು ಕಳಿಸಿದ್ದೀರಿ? ನೋಡಮ್ಮ ಕಟ್ಟೆ ಪಕ್ಕದಲ್ಲಿ ಎರಡು ಕತ್ತೆ ಬಿಟ್ಕೊಂಡು ಮೇಯಿಸ್ತಾ ಇರೋ ಬತ್ತೀನಿ ಅಂತ ಹೋಗಿದ್ದೆ ಕಣಮ್ಮ ಈಗ ನನ್ ಕತ್ತೆಗೂ ಕಾಣ್ತಾ ಇಲ್ಲ ನಿನ್ ಮಗನೂ ಕಾಣ್ತಾ ಇಲ್ಲ ದಣಿಗಳೇ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ನನ್ನ ಮಗನನ್ನು ಹುಡುಕಿಕೊಂಡು ಬರುವೆನು. ಆಯ್ತು ಬೇಗ ನೋಡ್ಕಿ ಬರವ. ಹಾ ಕುಮಾರ ರೇಖೆಗಳನ್ನು ನೋಡಿದರೆ ಯಾರ ರಾಜಕುಮಾರನ ಹಸ್ತಗಳಂತೆ ಕಾಣುತ್ತಿರುವವಲ್ಲ. ಇವರ ಕರಗಳನ್ನು ನೋಡಿದರೆ ಅವರ ತಂದೆ ತಾಯಿಗಳು ಎಷ್ಟು ಸಂಕಟ ಪಡುವರೋ ಕಾಣಲಿಲ್ಲ. ಅಯ್ಯೋ ಪಾಪ್ಯಾದ ಸತ್ಯರತನೆ, ನಿನ್ನ ಕೈಯಾರ ಇಂಥ ಹೀನ ಕೃತ್ಯವನ್ನು ಮಾಡಿದೆಯಾ? ಓಹೋ ಇದೇನು ಆಶ್ಚರ್ಯ, ಈ ನಿಶರಾತ್ರಿ ವೇಳೆಯಲ್ಲಿ ಸ್ತ್ರೀರೋದನೆ ಕೇಳಿ ಬರ್ತಿರೋದಲ್ಲ. ಆ ಬಾಲಕನ ತಂದೆ ತಾಯಿಗಳಾಗಿರ್ಬೋದು, ವಿಚಾರಿಸಿ ನೋಡುವೆನು. ಇಷ್ಟಿಗೆ ಬಿಟ್ಟಿತ್ತು. ಹಾ ಪರಮಾತ್ಮ ಕಂದ ಬಾರ ನನ್ನ ಕೂಗು ಕೇಳಲಿಲ್ಲವೇ? ನಿನ್ನ ತಾಯಿ ನಾನಲ್ಲವೇ? ಕುಮಾರ ಎಲ್ಲಿರುವೆಯ ಮಗನೇ? ಕಂದ ಬಾರ ನನ್ನ ಕೂಗು ಕೇಳಲಿಲ್ಲವೇ? ನಿನ್ನ ತಾಯಿ ನಾನಲ್ಲವೇ? ಕುಮಾರ ಎಲ್ಲಿರುವೆಯ ಮಗನೇ? ಕಣ್ಣೀರಿನ ಆರಾಧನೆ ಕುಮಾರ, ಕಣ್ಣೀರಿನ ಆರಾಧನೆ ನನ್ನ ಶೋಕವೇ ಪರಿಯೋಧನೆ ಕುಮಾರ, ಕಣ್ಣೀರಿನ ಆರಾಧನೆ ನನ್ನ ಶೋಕವೇ ಪರಿಪಾಲನೆ. ನಿನ್ನ ನೋಡಲೆಂದು ಸೋತು ಓಡಿ ಬಂದೆ, ಪರಿತಪಿಸಿ ನಾ ಬಂದೆನೋ ಕಂದ ಚತುರ, ನನ್ನ ಕೂಗು ಕೇಳಲಿಲ್ಲವೇ? ನಿನ್ನ ತಾಯಿ ನಾನಲ್ಲವೇ? ಹಾ ಕುಮಾರ ಎಲ್ಲಿರುವೆಯ ಮಗನೇ? ಅಮ್ಮ ನೀನು ಯಾರು ತಾಯಿ? ಈ ನಿಶರಾತ್ರಿ ವೇಳೆಯಲ್ಲಿ ಓರ್ವಳೆ ಗೋಳಾಡಿಕೊಂಡು ಬರಲು ಕಾರಣವೇನು ತಾಯಿ? ಪೂಜಾರಿ, ನನ್ನ ಮಗನು ಕತ್ತೆಗಳನ್ನು ಕಾಯಲು ಹೋಗಿದ್ದನು. ಈಗ ನನ್ನ ಮಗನು ಕಾಣಿಸುತ್ತಿಲ್ಲ, ನೀವೇನಾದರೂ ನೋಡಿದಿರಾ? ಅಮ್ಮ ಆ ಕೆರೆಯ ಮುಂಭಾಗದಲ್ಲಿ ಕತ್ತೆಗಳನ್ನು ಕಾಯುತ್ತಿದ್ದ ಬಾಲಕನು ನಿನ್ನ ಮಗನ ತಾಯಿ? ಹಾ ಹೌದು ಸ್ವಾಮಿ. ಅಮ್ಮ ನಿನ್ನ ಮಗನು ಪರರ ಮಗನು ನನಗೆ ಒಂದು ಗೋಚರಲ್ಲ ತಾಯಿ. ನಾನು ನನ್ನ ದಡಿಗೆ ಕೊಟ್ಟ ವಾಗ್ದಾನದಂತೆ ಆ ಬಾಲಕನ ಹಸ್ತಗಳನ್ನು ಕತ್ತರಿಸಿ ಬಿಸಾಕಿರಲು ಹೋಗಿ ನೋಡುತ್ತಾಯಿ. ಹಾ ಕುಮಾರ ಪೂಜಾರಿ, ಹಾಗಾದರೆ ನನ್ನ ಮಗನು ಎಲ್ಲಿರುವನು ತೋರಿಸುವಿರಾ? ಅಮ್ಮ ಸ್ವಲ್ಪ ನಿಧಾನಿಸು. ಈಗ ಕಾರ್ಗತ್ತಲೆ ಕವಿದಿದೆ, ನಿಜರಾತ್ರಿಯ ವೇಳೆ ಆಗಿದೆ. ನಾನು ಕೊಳ್ಳಿಯ ಬೆಳಕನ್ನು ಹಿಡಿದುಕೊಂಡು ಬರುವೆನು. ನೀನು ನನ್ನ ನಿಂಬಾಲಿಸಿ ಬಂದರೆ ನಿನ್ನ ಮಗನಿರುವ ಸ್ಥಳವನ್ನು ತೋರಿಸುವೆನಮ್ಮ.
ಹಾ ಕುಮಾರ. ಅಮ್ಮ ಅಲ್ಲಿ ನೋಡು, ಆ ಮುದುಕದ ಪದೆಯನ್ನು ನೋಡು, ಅಲ್ಲಿ ಮೂರ್ಛವಾಗಿ ಬಿದ್ದಿರುವನು, ಹೋಗಿ ನೋಡಮ್ಮ. ಹಾ ಕುಮಾರ ಕಂದ. ಹಾ ಕುಮಾರ, ಈ ನೋವನ್ನು ಹೇಗೆ ತಾನೇ ಸಹಿಸಿಕೊಂಡಿರುವೆ? ಹಾ ಪರಮಾತ್ಮ ಶನಿದೇವ, ನಿನ್ನಯಂ ಕರಗಳ ಕಡಿಯುವಾಗ, ನಿನ್ನಯಂ ಕರಗಳ ಕಡಿಯುವಾಗ ಅಮ್ಮ ಎಂದು ಎಷ್ಟು ಕೂಗಿದೆಯೋ ಮಗನೇ. ಹಾ ಕುಮಾರ, ನಿನ್ನ ಕರಗಳನ್ನು ಕಡಿಯುವಾಗ ಅಮ್ಮ ಅಮ್ಮ ಎಂದು ಎಷ್ಟು ಕೋಳಾಡಿದೆಯಾ ಕಂದ. ಈ ನೋವನ್ನು ಹೇಗೆ ತಾನೇ ಸಹಿಸಿಕೊಂಡಿರುವೆ? ಇದೇನು ಆಶ್ಚರ್ಯ! ಈಕೆಗೆ ಬರುವಾಗ ಈ ತೋಟವೆಲ್ಲವೂ ಸ್ಮಶಾನದಂತೆ ಕಾರ್ಗತ್ತಲಿಂದ ಆವರಿಸಿತ್ತು. ಈಕೆ ಸರಗಿನಿಂದ ಆ ಮಗುವಿನ ಕಣ್ಣೀರನ್ನು ಒರೆಸ್ತಿರಬೇಕಾದ್ರೆ ಈಕೆ ಕೊರಳಿರುವ ಮಾಂಗಲ್ಯವು ಇಷ್ಟೊಂದು ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಿರುವುದಲ್ಲ. ಈಕೆ ಯಾರಾಗಿರಬಹುದು? ಯಾವುದೋ ರಾಜಪತ್ನಿ ಆಗಿರಬಹುದೇ? ವಿಚಾರಿಸಿ ನೋಡಿದ್ರು. ಅಮ್ಮ, ನೀನು ಬರುವಾಗ ಈ ತೋಟವೆಲ್ಲವೂ ಕತ್ತಲಿಂದ ಆವರಿಸಿತ್ತು. ನಿನ್ನ ಸೆರಗಿನಿಂದ ಆ ಮಗುವಿನ ಕಣ್ಣೀರನ್ನು ಒರೆಸ್ತಿರುವಾಗ ನಿನ್ನ ಕೊರಳಿರುವ ಮಾಂಗಲ್ಯವು ಇಷ್ಟೊಂದು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಿರುವುದಲ್ಲ. ನೀನು ಯಾರು ತಾಯಿ? ನಿನ್ನ ನಿಜ ವೃತ್ತಾಂತವನ್ನು ತಿಳಿಸು. ಅಮ್ಮ, ಕುಮಾರ, ಅಣ್ಣಿನ ವಿಚಾರವನ್ನು ಹೇಳುವೆನಮ್ಮ. ಅಣ್ಣಿನ ಚರಿತ್ರೆಯನ್ನು ಓದುವೆನಮ್ಮ. ಅಣ್ಣಿನ ವಿಚಾರವನ್ನು ಹೇಳುವೆನಮ್ಮ. ಅಣ್ಣಿನ ಚರಿತ್ರೆಯನ್ನು ಓದುವೆನಮ್ಮ. ಕಟ್ಟೆಯಲ್ಲಿ ಕತ್ತೆಗಳ ಮೇಸುತ್ತಿದ್ದಮ್ಮ. ಕಳ್ಳನೆಂಬ ಅರ್ಥವನ್ನು ಕಡಿದರು ತಾಯಿ. ಅಮ್ಮ ತಾಯಿ, ಕುಮಾರ, ಇವರೇ ತೋಟಗಾರರು. ನಾನು ಹಣ್ಣುಗಳನ್ನು ಕದ್ದೆನೆಂದು ನನ್ನ ಕರಗಳನ್ನು ಕತ್ತರಿಸಿದರು ತಾಯಿ. ಇವರಿಗೆ ನಿಮ್ಮ ನಿಜವಾದ ವೃತ್ತಾಂತವನ್ನು ತಿಳಿಸಬೇಡಿ ತಾಯಿ. ಕುಮಾರ, ನನ್ನ ಮಾಂಗಲ್ಯವು ಪರಪುರುಷನಿಗೆ ಕಂಡಂತಾಗಿದೆ. ಏನಾದರೂ ಆಗಲಿ ಇದ್ದ ವಿಚಾರವನ್ನು ತಿಳಿಸುವೆನು. ಪೂಜ್ಯರೇ, ಅಮ್ಮ, ನಮ್ಮ ನಗರವೇ ಕಳಿಂಗ ನಗರವೋ, ನಮ್ಮ ನಗರವೇ ಕಳಿಂಗ ನಗರವೋ, ಕಳಿಂಗ ನಗರವನ್ನು ಪರಿಪಾಲಿಸುತ್ತಿದ್ದ ರಾಜ ಸತ್ಯರತನ ಮಡದಿ ಚಂದ್ರಾಸೇನ ಪೂಜ್ಯರೇ, ಅಮ್ಮ, ನಮ್ಮ ನಗರವು ಕಳಿಂಗ ನಗರವು. ಆ ಕಳಿಂಗ ನಗರವನ್ನು ಪರಿಪಾಲಿಸುತ್ತಿದ್ದ ಆ ರಾಜ ಸತ್ಯರತನ ಮಡದಿ ಚಂದ್ರಸೆಂದು ಕರೆಯುವ ಪಾಪಿ ಸತ್ಯರತನು ನಾನೇ ಅಮ್ಮ. ಅಯ್ಯೋ, ಇಂದಿಗೆ ನಾನು ಧನ್ಯಳಾದೆನು. ದೊರಕಿದೆಯೋ ಎನ್ನ ಭಾಗ್ಯದ ನಿಧಿಯೇ, ದೊರಕಿದೆಯೋ ಎನ್ನ ಭಾಗ್ಯದ ನಿಧಿಯೇ, ದೊರಕಿದೆಯೋ, ದೊರಕಿದೆಯೋ, ದೊರಕಿದೆಯೋ. ಪ್ರಾಣಕಾಂತ, ನೀವು ಜಲವನ್ನು ತರಲು ಹೋದವರು ಎಷ್ಟು ಹೊತ್ತು ಬಾರಲಿಲ್ಲ. ಈ ಕಂದನನ್ನು ಅರಣ್ಯದಲ್ಲಿ ಹಡೆದು ಎಲ್ಲ ಎಲ್ಲಿಯರ ಮನೆಯನ್ನು ಸೇರಿ ಕೆಲ ವರ್ಷ ಕಾಲಾರಣೆ ಮಾಡಿದೆವು. ಈಗ ನಾನು ರಾಮಜಯಸರ ಮನೆಯ ದಾಸಿ. ಈ ನನ್ನ ಕಂದನನ್ನು ತಿಮ್ಮಶೆಟ್ಟರ ಮನೆಯಲ್ಲಿ ಕತ್ತೆಗಳನ್ನು ಕಾಯಲು ಬಿಟ್ಟಿದ್ದೇನು. ಈಗ ನೋಡಿದರೆ ಈ ಮಗುವಿಗೆ ಈ ದುರ್ಗತಿ ಬಂದಿರುವುದು. ಚಂದ್ರಾಸೆ, ನೀನು ನನ್ನ ಮಡದಿ ಆದರೆ
ಈ ಕರೆಗಳನ್ನು ಕತ್ತರಿಸಿ ಬಾಲಕನು ನನ್ನ ಮಗನೇ ಕಾಂತೆ, ನನ್ನ ಮಗನೇ ಕಂದ. ನಿನ್ನ ಕರೆಗಳನ್ನು ಕತ್ತರಿಸುವಾಗ ನಾನು ಇಂಥವರ ಮಗನೆಂದು ಏತಕ್ಕೋಸ್ಕರವಾಗಿ ಹೇಳಲಿಲ್ಲವಪ್ಪ, ಏತಕ್ಕೋಸ್ಕರವಾಗಿ ಹೇಳಲಿಲ್ಲ. ಹೇ ಶನಿ ಮಹೇಶ, ತೃಪ್ತಿ ಆಯ್ತು ತಂದೆ. ನಾನು ಜನ್ಮ ಕೊಟ್ಟ ಮಗನ ಅಸ್ಥಿಗಳನ್ನು ನನ್ನ ಕೈಯಾರೆ ಕಳಿಸಿದೆಯಾ? ಇದೋ ನಿನಗೆ ಪ್ರಿಯವಾದಲ್ಲಪ್ಪ ಚಂದ್ರಾಸೆ. ಆದದ್ದು ಹಾಗೆ ಹೋಯ್ತು. ನಮ್ಮಗಳ ಕರ್ಮ ಒಳಿವ ತನಕ ಮರ್ಮವನ್ನು ಯಾರು ಸಂಗಡವು ಹೇಳುವುದು ಬೇಡ. ಅನ್ನ ಆಗಿದ್ದನಿಗೆ ಎರಡನ್ನು ಬಗೆಯದ ರೀತಿಯಲ್ಲಿ ಅವರ ಮನೆ ಅನ್ನ ನೋಡೋದು ತಿಳಿಸೋದು ನಡೀತಾಗ್ತು. ದೇವ ಪಾಲಿಸೋ ಎನ್ನ ಬಕುತರ ಕಾಯರೇ, ದೇವ ಪಾಲಿಸು ಎನ್ನ. ದೇವ ಪೂಜೆಯ ಕೈಲೇ ಮುಖಿ ಪಡಾಯ ಕೈಯೇ ಪದ್ಮ. ದೇವ ಪೂಜೆಯ ಕೈಲೇ ಮುಖಿ ಪಡಾಯ ಕೈಯೇ ಮಾನವ ಜನ್ಮವ ತಾಳಿ ಮರ್ಮವ ತಿಳಿಯನು ದೇವ. ಮಾನವ ಜನ್ಮವ ತಾಳಿ ನಿನ್ನ ಮರ್ಮವ ತಿಳಿಯನು ದೇವ. ದೇವ ಪಾಲಿಸು ಎಲ್ಲ ಭಕ್ತರ ಕಾಯರೇ, ದೇವ ಪಾಲಿಸು ಎಲ್ಲ. ಪರಮದಯಾ ನಿಲಯ ಹರೇ ರಾಮ ಪಾವನ ಗುಣ ರಾಮ ಹರೇ. ಮಾಯಾ ಮಾನಸ ರೂಪ. ಆದಿಮೂರ್ತಿ, ಓ ಆದಿಮೂರ್ತಿ ಬಾರೋ, ಏನ್ ಮಾಡ್ತಾ ಇದೀಯೋ? ಏಮೋಯೋ ಬಾರೋ ಇಲ್ಲಿ. ಏನ್ ಮೋಯ ಹೊಸತ್ತು ಮಂಕಳಕ್ಕೂ ಬಿಡಕ್ಕಲ್ಲ ಈ ವಯಸ್ಸಲ್ಲಿ ಎಂತ ಮಂಗದು? ಆ? ಹೇಳೋ ನಿಮ್ಮ ಅಕ್ಕ ಹಿಂಗ್ ಕರಿಯೋ. ಅಕ್ಕ ಏನ್ ಮಾಡಕ್ಕೆ? ದಡ್ಡ ಅಂತ ಕರಿಯೋ. ಅದೇ ಏನ್ ಮಾಡಕ್ಕೆ ಹೇಳ, ಅದನ್ನ ತವಾಗ ಹೇಳ್ತೀನಿ ಅಕ್ಕಯ್ಗೆ. ನಿನ್ ಕೈಲಿ ಹೇಳಕ್ಕಲ್ಲ, ನಿಮ್ಮ ಅಕ್ಕ ಹಿಂಗ್ ಕರೀಲಿ. ನಿಮ್ಮ ಅಕ್ಕ ಜೊತೆ ಮಾತಾಡ್ದೈತೆ ಕರಿ. ನಾನೇ ತಗೋ ಹೇಳ್ರಿ ಏನಾಗಿದ್ದೆ? ನೀನು ಮರ್ತೋಯ್ತ್ಯಾ? ಇಲ್ಲೊಂದ್ ಹೇಳ್ರಿ, ಇನ್ನೊಂದ್ ಏನೋ ಹೇಳ್ತೀಯಾ? ನೀನು ಹೇಳೋದ್ಗೆ ಲೇಟ್ ಆಗುತ್ತೆ, ಕರಿಯೋ ನಿಮ್ಮ ಅಕ್ಕ. ಹಂಗಂತ ಅದಕ್ಕೆ ಬೇಗ ಮೋದ ಮಾಡಿ ನಂಗೆ. ಹ್ಞೂ ಮಾಡ್ತೀನಿ ಕಣ್, ಕರಿಯಪ್ಪ ಹೋಲಿ. ಅಕ್ಕಯ್ಯೋ ಏನೋ ಮಾವು ಬರ್ರಂತೈತೆ. ಮಾವು ಬರ್ರಂತೈತೆ. ಕರಿತೈತೆ ಅನ್ನೋ ಅದೇನ್ ಮಾತು ಅಂತ ಮಾವ ಅದಕ್ಕೆ ಕೇಳ್ತೈತೆ. ಅದಕ್ಕೆ ಹೇಳಕ್ಕಲ್ಲ ನಿನ್ ಕೈ. ಏನ್ರಿ ಯಾರು ಇವತ್ತು ಮನೇಲಿ ಏನು ಕಾರ್ಯಕ್ರಮ ಐತೆ ಅಂತ ಗೊತ್ತೇನೆ ನಿನಗೆ? ಮಗಿ ನೋಟಿದ ಬೈತ್ ಕರ್ರಿ. ಅದಕ್ಕೆ ಏನು ಸಾಮಾನು ಏನ್ ತರ್ಬೇಕು? ಬರ್ದ್ ಕೊಟ್ಟಿದ್ದ ಆದಿಮೂರ್ತಿ ಕೈಲಿ ಆಗ್ಲೇ. ಅವ್ನ್ ಸರಿಯಾದ ಕೈಲೇ ಕೊಟ್ಟಿದ್ದೆ ಕಣೆ. ಅವ್ನ್ ಈಗ ಹೇಳಿದ್ದೀಗ ಗಂಟಲ್ ಮರ್ತ್ಕೊತಾನೆ. ಆಗ್ಲೇ ಬರ್ದ್ ಕೊಟ್ಟ ಕಣ್ರಿ. ಆದಿಮೂರ್ತಿ ನಡಿ ಸಾಮಾನ್ ತಗೊಂಡ್ ಬರೋಣ. ಮರ್ತ್ ಬರ್ಬೇಡಿ. ಏನೇ ಬರ್ಬೇಕಾರೆ ಗೋಧಿ ಬಿಸಕ್ ಒಂದ್ ಎಣ್ಣೆ ಕರ್ಕೊಬಿಟ್ಟು ಮಗಿನ ಕೆಲ ಅಡ್ಡಾಡಕ್ ಬಂಗಾರ ಗಿಲ್ಗೆ ತಂದ್ಬಿಡಿ. ಮರ್ತ್ ಬರ ಕರ್ಕ ಒಂದ ಹೆಣ್ಣಾಳ್ ಕರ್ಕೊಂಡು ಮನೆಗೆ ಏನೇನ್ ಸಾಮಾನ್ ಬೇಕು ತರೋನ್ ಬರ. ಅದೇ ನಂಗೆ ಹೆಣ್ಣಾಳ್ ಕರ್ಕೊಂಬರ ನಂಗ ಮದುವೆ ಮಾಡ್ಮವ. ನಿನಗ್ ಏನೈತೆ ಅಂತ ಮದುವೆ ಮಾಡ್ತಾರ? ಯಾಕೆ ಇಲ್ವಾ ಏನು? ಏನೈತೆ? ಯಾಕೆ ಯಾಕೀಗ ಇದ್ ಮಾಡ್ಲಾ, ತೋರಿಸ್ಲಾ? ಅಪ್ಪ ಬೇಡಕನೋ ಯಪ್ಪ. ಯಾಕೆ ಮಾವ ಹಂಗೇನಾರು ತೋರ್ಸಿರ್ಸಿ. ಏನಾಗಿದ್ದೆ ನೋಡಿ, ಇಲ್ಲೇ ಇಲ್ವಾ? ಕೈ ಕಾಲು ಮುಖ ಏನು ಇಲ್ವಾ? ಸರಿ ಬಾ ಕರ್ಕ ಬರೋಣ ಹೋಲಿ. ಮಾಡ್ತೇನೆ ಮುಂದಿನ ಶಿವರಾತ್ರಿಗೆ. ಪರದೀಶನ ಮನೋರಥವನ್ನು ವಿರಕ್ತಗೊಳಿಸಿದ ಸಾಹಸದಿ, ವಿರಕ್ತಗೊಳಿಸಿದ ಸಾಹಸದಿ ಮಾಡಿದ ಮಾಯವನೀಗ ಕೂಡುವ ತಂತ್ರ ಬೇಗ ಬೇಗ ಬೇಗ. ಮದಾಂಧನದ ಬಡದಿ ಚಂದ್ರಾಸ್ತೆಯು ತನಪಾಲ ಶಿಟ್ಟರ ಮನೆಯಲ್ಲಿ ಗೋಧಿಯನ್ನು ಬೀಸುತ್ತಿರುವಳು, ಗೋಧಿಯನ್ನು ಬೀಸಲು ಹೋಗುತ್ತಿರುವಳು. ಈವಾಗಲೇ ಆ ಗೋಡೆ ಮೇಲೆ ಬರ್ತಿರುವ ಬಣ್ಣದ ಅಂಶಕ್ಕೆ ಜೀವವನ್ನು ತುಂಬಿ ಹೆಣ್ಣಾಳು ಬೇಕಂತೆ, ಹೋಗಿ ಬರುವ ಯಾಕಂತೆ? ಕಾಣಕ್ಕಂತ ಹೋಗಿ ಬರೋದು ತಮ್ಮ ಇಷ್ಟದಂತೆ ಆಗಲಿ. ಶೆಟ್ಟರೆ, ಅಯ್ಯ ನನ್ನ ಕಾಂತೆಯನ್ನು ಗೋಧಿ ಬೀಸಲು ಕರೆದುಕೊಂಡು ಹೋಗಿ. ಅಯ್ಯ
ನಿನ್ನ ಮಡದಿಗೆ ಸಂಬಳ ಏನಾರು ಕೊಡ್ಬೇಕಲ್ಲ ಸ್ವಾಮಿ, ಈ ನಿರ್ಭಾಗ್ಯರಿಗೆ ಸಂಬಳ ಹೇತಕ್ಕೆ? ಒಂದು ಹೊತ್ತಿನ ಅನ್ನವನ್ನು ಕೊಟ್ಟರೆ ಸಾಕು. ಕೆಲಸ ಮಾಡಿದ್ರೆ ಅಷ್ಟೇ ಸಾಕನಪ್ಪ. ಶೆಟ್ಟರ ಮನೆಯಲ್ಲಿ ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅವರಿಗೆ ಬೇಸರ ಬಾರದಂತೆ ಅವರ ಮನೆ ಕೆಲಸವನ್ನು ಮಾಡಿಕೊಂಡು ಬಾ ಕಾಂತಿ. ಹೋಗಿ ಕರ್ಕೊಂಬ ಫೋನ. ಗೋಧಿಯ ಬೇಸುವ ಕಲ್ಲೇ ನನ್ನ ರನ್ನ ಮುದ್ದಿನ ಕಲ್ಲೇ, ಕಾಳಿಂಗ ನಗರದ ಕಲ್ಲೇ, ಕಾಳಿಂಗ ನಗರದ ಕಲ್ಲೇ, ಅಲ್ಲಿ ಮೆಲ್ಲ ಜಲ್ಲನೆ ಕಲ್ಲೇ, ಗೋಧಿಯ ಬೇಸುವ ಕಲ್ಲೇ, ನನ್ನ ರನ್ನ ಮುದ್ದಿನ ಕಲ್ಲೇ. ಹಾ ಪರಮಾತ್ಮ, ಇದೇನು? ಹಾ ಶಿವ ಶಿವ, ಇದೇನು ಆಶ್ಚರ್ಯ! ನಾನು ಗೋಧುವೆಯನ್ನು ಬೀಸುವಾಗ ಆ ಗೋಡೆ ಮೇಲೆ ಬರೆದಿರೋ ನಿರ್ಜೀವಂತ ಪಕ್ಷಿಯು ಜೀವದಿಂದ ಬಂದು ಮಗುವಿನ ಕೈಲಿದ್ದ ಬಂಗಾರದ ಗಿಲಿಕೆಯನ್ನು ನುಂಗಿತ್ತಲ್ಲ. ಏನು ತಾನೇ ಮಾಡುವುದು? ಅಮ್ಮ ಅಮ್ಮ, ಬೇಗನೆ ಬನ್ನಿ. ಏನಮ್ಮ ಮನೇಲಿ ಕಿತ್ತೋಂಗಿಲ್ದಿದ್ದು ಏನಾಯ್ತು? ಅಮ್ಮ, ನಾನು ಗೋಧಿಯನ್ನು ಬೀಸುವ ವೇಳೆಯಲ್ಲಿ ಆ ಗೋಡೆ ಮೇಲೆ ಬರೆದಿರೋ ನಿರ್ಜೀವಂಸ ಪಕ್ಷಿಯು ಜೀವದಿಂದ ಬಂದು ಮಗುವಿನ ಕೈಲಿದ್ದ ಬಂಗಾರದ ಗಿಲಿಕೆಯನ್ನು ನುಂಗಿ ಪುನಃವಾಗಿ ಗೋಡೆಯನ್ನು ಸೇರಿಕೊಂಡಿತ್ತು. ಗೋಡೆ ಮೇಲೆ ಹಚ್ಚಿ ಬಂಗಾರ ಗಿಲ್ಕೆ ನುಂಗ್ತಾರೆ ಯಾರಮ್ಮ? ರೇ ಏನೇ ಕೇಳ್ರಿ, ಇಲ್ಲಿ ಗೋಡೆ ಮೇಲೆ ಪಕ್ಷಿ ಬಂಗಾರ ಗಿಲ್ಕೆ ನುಂಗ್ತ ಅಂತ ಹೇಳ್ತಾವಳೆ. ನೋಡವ, ಸುಳ್ಳು ಎಲ್ಲ ಹೇಳ್ಬೇಡ, ನನಗೆ ಮರ್ಯಾದೆಯಿಂದ ಕೊಟ್ಬಿಡು. ಸ್ವಾಮಿ, ನಾನು ನನ್ನ ಪತಿ ಪಾದ ಸಾಕ್ಷಿಯಾಗಿಯೂ ಗಿಲಿಕೆಯನ್ನು ಕದ್ದವಳಲ್ಲ. ಆದಿಮೂರ್ತಿ, ನಮ್ಮ ಮಾತಿಗೆ ಇವಳು ಬೆಲೆ ಕೊಡಲ್ಲ. ಇವಳು ಗಂಡನ ಕೆಲಸ. ಆದಿಮೂರ್ತಿ ಆಯ್ತು. ಶೆಟ್ಟರಿ, ನನ್ನನ್ನು ಕರೆಸಿದ ಕಾರಣವೇನು? ಅಯ್ಯ, ನಿನ್ನ ಮಡದಿ ನಮ್ಮ ಮನೆಯ ಬಂಗಾರ ಜಿಲಿಕೆಯನ್ನು ತಗೊಂಡು ಈಗ ಇಲ್ಲ ಅಂತ ಹೇಳುತ್ತಿದ್ದಾಳೆ. ಹೇಗಾದರೂ ಮಾಡಿ ಕೊಡಿಸಿಕೊಡು. ಪ್ರಾಣಕಾಂತಿ, ಕಳ್ಳತನ ಮಾಡುವುದು, ಸುಳ್ಳನ್ನು ಹೇಳುವುದು ಮಹಾ ಪಾಪಕರ. ಶೆಟ್ಟರ ಮನೆಯ ಬಂಗಾರದ ಗಿಲಿಕೆಯನ್ನು ತೆಗೆದುಕೊಂಡಿದ್ರೆ ಕೊಟ್ಟು ಬಿಡು ಕಾಂತಿ. ಪ್ರಾಣಕಾಂತ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಕಳ್ಳತನ ಮಾಡಿದವಳಲ್ಲ. ನಾನು ಎಂದಾದರೂ ಕಳ್ಳತನ ಮಾಡುವವಳೆ, ಸುಳ್ಳನ್ನು ಆಡಿದವಳೆ? ಶೆಟ್ಟರಿ, ಅವಳು ಎಂದು ಕಳ್ಳತನವನ್ನು ಮಾಡಿದವಳಲ್ಲ, ಸುಳ್ಳನ್ನು ಆಡಿದವಳಲ್ಲ. ಇದರ ಮೇಲೆ ತಮ್ಮ ಮನ ಬಂದಂತೆ ಮಾಡಿಕೊಳ್ಳಬಹುದು. ಓಹೋ, ಇವ್ರು ಐನೂರನ್ನೋರು ಟಕ್ಕ ಕಳ್ರು, ನಮಗೆಲ್ಲ ಬಾಯಿ ಬಿಡಲ್ಲ. ನಡ್ರಿ, ನಮ್ಮ ಸೂರಸೇನ ಮಹಾರಾಜ ಆಸ್ಥಾನಕ್ಕೆ ಕರ್ಕೊಂಡೋಗಿ ಇವ್ರಿಗೆ ತಕ್ಕನ ಶಿಕ್ಷೆ ಕೊಡ್ಸಾರ. ಹಾ ಪರಮಾತ್ಮ, ದೇವ, ಕಾಪಾಡು ಕಾಪಾಡು. ಪ್ರಭು, ಪ್ರಭು, ಚಂದ್ರ ರಾಜರ ಮಂತ್ರಿ ಸಂಘರ್ಷರ ಪ್ರಭು, ಪ್ರಭು. ರಾಜ್ಯಭಾರ ರಚನೆಯ ಪರಮಂತ್ರಿ ಸೈನಿಕರೇ,
ವರಮಂತ್ರಿ ಸೈನಿಕರೇ ಮಂತ್ರಿಷ ಮಹಾಪ್ರಭು. ಮಂತ್ರಿವಾರ್ಯ ಸಕಲ ರಾಜ್ಯ ತಂತ್ರ ಶೋಭುವುದೇ ಮಂತ್ರಿಷ ಮಹಾಪ್ರಭು. ಕಾಲ ಕಾಲ ಕಮಲಗಳು ಬೇಡುತ್ತೆ ಮಂತ್ರಿಷ ಮಹಾಪ್ರಭು. ಕಾಲ ಕಾಲ ಕಮಲಗಳು ಬೇಡುತ್ತೆ ಎಲ್ಲ ಪ್ರಜೆಗಳು ಸುಖದಿ ಬಾಳ್ಪರೆ ಮಂತ್ರಿವಾರ್ಯ ಸಕಲ ರಾಜ್ಯ ತಂತ್ರ ಶೋಭುವುದೇ ಮಂತ್ರಿಷ ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳು ಬೆಳೆದು ಪ್ರಜೆಗಳೆಲ್ಲ ಸುಖ ಕ್ಷೇಮದಿಂದಿರುವರೆ ಅದನ್ನು ಸಾಂಗಾಗಿ ತಿಳಿಸುವಂತ ನಾವು ಅಪ್ಪಣ ಮಹಾಪ್ರಭು. ಮಹಾಪ್ರಭು. ಮಂತ್ರಿಷ ನರಪಲಾಲಿಸಿಗೆ ಪೇಳ್ವೆ ದೊರೆಯ ಸೌಖ್ಯವಾ. ನರಪಲಾಲಿಸಿಗೆ ಪೇಳ್ವೆ ದೊರೆಯ ಸೌಖ್ಯವಾ. ಮಹಾಪ್ರಭು. ಮಂತ್ರಿಷ ಹರುಷದಿಂದ ಬಾಳುತ್ತಿಯರು ಪುರದ ಪ್ರಜೆಗಳು. ಮಹಾಪ್ರಭು. ಮಂತ್ರಿಷ ಹರುಷದಿಂದ ಬಾಳುತ್ತಿಯರು ಪುರದ ಪ್ರಜೆಗಳು. ನರಪಲಾಲಿಸಿಗೆ ಪೇಳ್ವೆ ದೊರೆಯ ಸೌಖ್ಯವಾ. ದೊರೆಯ ಸೌಖ್ಯವಾ. ಮಹಾಪ್ರಭು. ಮಂತ್ರಿ ವರ್ಷಕ್ಕೊಂದು ಕಪ್ಪವನ್ನು ಒಪ್ಪಿಸುವರೇ. ಮಹಾಪ್ರಭು. ಮಂತ್ರಿಷ ವರ್ಷಕ್ಕೊಂದು ಕಪ್ಪವನ್ನು ಒಪ್ಪಿಸುವರೇ. ದೊರೆಯ ನಿಮ್ಮ ಆಜ್ಞೆಗೆ ಶಿರಬಾಗಿ ನಡೆವರೇ. ಮಹಾಪ್ರಭು. ಮಂತ್ರಿಷ ದೊರೆಯ ನಿಮ್ಮ ಆಜ್ಞೆಗೆ ಶಿರಬಾಗಿ ನಡೆವರೇ. ನರಪಲಾಲಿಸಿಗೆ ಪೇಳ್ವೆ ದೊರೆಯ ಸೌಖ್ಯವಾ. ದೊರೆಯ ಸೌಖ್ಯವಾ. ಮಹಾಪ್ರಭು. ಮಂತ್ರಿಷ ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳು ಇದು ಬೆಳೆಗಳೆಲ್ಲ ಬೆಳೆದು ಪ್ರಜಾ ಪರಿವಾರವೆಲ್ಲ ಸುಖ ಕ್ಷೇಮದಿಂದಿರುವರು. ಅದು ಅಲ್ಲದೆ ಹೊರ ದೇಶದ ರಾಜರು ಕೊಡುವ ಕಪ್ಪ ಕಾಣಿಕೆಯನ್ನು ಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ಇಷ್ಟಲ್ಲದೆ ಮುಂದೇನಪ್ಪಣೆ. ಫಲ ಫಲ ಮಂತ್ರಿಷ ನಿನ್ನಂತ ಮಂತ್ರಿಯು ನನ್ನ ರಾಜ್ಯದಲ್ಲಿರುವಾಗ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಕುಂದು ಕೊರೆತಂದರನ್ನು ನಿಮ್ಮ ಪೀಡಲ್ಲಿ ನೀವು ಅಲಂಕರಿಸಿ ಆಗಬಹುದು ಮಹಾಪ್ರಭು. ಶೈಲೇಶನೇ ಮಹಾಪ್ರಭು. ಬೇಳೈ ಸೈನಾದಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಶೈಲೇಶನೇ ಮಹಾಪ್ರಭು. ಸುತ್ತಲಿರುವಂತಹ ಕ್ಷೇತ್ರ ರಾಜರ ಶೈಲೇಶನೇ ಮಹಾಪ್ರಭು. ಸುತ್ತಲಿರುವಂತಹ ಕ್ಷೇತ್ರ ರಾಜರ ಕಪ್ಪ ಒರೆಸುವರೆ ಹೇ ಬೇಳೈ ಸೈನಾದಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಮಹಾಪ್ರಭು. ನಮ್ಮ ಸೈನ್ಯದ ಬಲ ಬಲವನ್ನು ಯಾವ ರೀತಿ ಇಟ್ಟಿರು ಅದನ್ನು ತಿಳಿಸುವಂತ ನಾವು ಆಗಬಹುದು. ಬಿಡುವೆ ತಿಳಿದುಕೊಳ್ಳರಿ ಜನ. ಮಹಾಪ್ರಭು. ಶೈಲೇಶನೇ ಬಿಡುವೆ ತಿಳಿದುಕೊಳ್ಳರಿ ಜನ. ಒಡಲಂ ಬಗೆವೆ ಕರುಳಂ ತೆಗೆವೆ. ಮಹಾಪ್ರಭು. ಶೈಲೇಶನೇ ರಾಜ ರಾಜ ಲಾಲಿಸೈ. ರಾಜ ರಾಜ ಲಾಲಿಸೈ. ಬೇಳುವ ಸೈನ್ಯದ ಪರಿಯ. ಬೇಳುವ ಸೈನ್ಯದ ಪರಿಯ. ರಾಜ ರಾಜ ಲಾಲಿಸೈ. ಬಿಡಿಯುವೆ ಅಗೆಗೊಳ್ಳ ಕಡಿಯುವೆ ಚಿರಗೊಳ್ಳ.
ಕಡಿಯುವೆ ಅಗೆಗೊಳ್ಳ ಕಡಿಯುವೆ ಶಿರಗೊಳ್ಳ ಕಡುಶೌರ್ಯದಿಂದ ಮೆರೆಯುವೆ ನಾಂಬಲ್ಲ ರಾಜ ರಾಜಲಾಲಿಕೈ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಅದರಿ ಅಳುಗಾಡಿ ಹೋಗುತ್ತಿರುವುದು. ಅದು ಅಲ್ಲದೆ ಮುಂದೇನ ಪಡೆ. ಫಲ ಫಲ ಸೇನಾಧೀಶನು, ನಿನ್ನಂತ ತಂತ್ರ ನಿಪುಣ ಸೈನಾಧೀಶನು ನನ್ನ ಸೈನ್ಯದಲ್ಲಿರುವಾಗ ನನಗಾಗಲಿ ನನ್ನ ಸೈನ್ಯಕ್ಕಾಗಲಿ ಕುಂದು ಕೊರತೆಂದರೆ ನಿಮ್ಮ ಪೀಡಲ್ ನೀವು ಅಲಂಕರಿಸಿ ಆಗಬಹುದು. ಚಾರನೇ ವರ್ತಮಾನವೇನು? ಬರಲಿ, ಅವರನ್ನು ಸಕಲ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಬರಮಾಡಿ. ಜಯಿಸಲೇ ಜಗವೀಗಲೇ ಪದೋಳಿ ಪದೋಳಿ ಪುರಂದರ ಪದೋಳಿ ಪದೋಳಿ ಪುರಂದರ ಈ ದುರುಳಲ ಕೆಳಕಲು ಬಲೆ ಬಲೆ ಗುರುಳಲ ಕೆಳ ಪಾಪಿಯೇ ಪರಿಗೈದಯ್ಯ ಪಾಪಿಯೇ ಪರಿಗೈದಯ್ಯ ಆ ಸತ್ರತಾ ಬಣ್ಣ ಜಲಿಕೆಯನ್ನು ಕದ್ದವನೆಂದು ಸೂರ್ಯಸೇನ ಮಹಾರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಿರೋನು ದರಬಾರು ಕಟ್ಟಿ ಸತ್ತರದನಿಗೆ ಭಾವನಾಗಬೇಕು. ಚಂದ್ರಸೇ ಅಣ್ಣನಾಗಬೇಕು. ಆ ನೆಪದಲ್ಲಿ ಅವರನ್ನು ಬಿಟ್ಟರು ಬಿಡಬಹುದು. ಈವಾಗಲೇ 5 ಗಳಿಗೆ ರಾಜ್ಯವನ್ನು ಆಳುವಂತ ವಶಪಡಿಸಿಕೊಂಡು ಅಲ್ಲೂ ಅನೇಕವಾದ ಕಷ್ಟವನ್ನು ಕೊಡದ ಹೋದರೆ ನಾನು ರವಿಸುತ್ತನೆ ಛಾಯನಂದನೇ ಸೂರ್ಯಕುಮಾರನೇ ಸೂರ್ಯಸೇನ ಮಹಾರಾಜ ನನಗೆ ಶುಭವಾಗಲಿ. ಪೂಜರೆ, ತಾವು ಯಾರು? ಎಲ್ಲಿಂದ ಬಂದಿರಿ? ನನ್ನಿಂದ ಏನಾಗಬೇಕು? ಅಯ್ಯ ಸೂರ್ಯಸೇನ ಮಹಾರಾಜ, ನನ್ನ ವಾಸವು ಶಕಟಾರ್ಧಗಿರಿ. ನನ್ನ ಜಾತಕದಲ್ಲಿ ನಿನ್ನ ರಾಜ್ಯವನ್ನು ಆಳಬೇಕೆಂದು 5 ಗಳಿಗೆ ಆಳಬೇಕೆಂದು ನನ್ನ ಜಾತಕದಲ್ಲಿ ಇರುವುದು. ಅದಕ್ಕೆ ನಿನ್ನ ಅಭಿಪ್ರಾಯವೇನು? ಪೂಜರೆ, ನುಡಿದಂ ನಡೆಸಲಾಗದ ನುಡಿದಂ ನಡೆಸಲಾಗದ ಕಡುಕ್ರೂರ ನಾನಲ್ಲ ಈ ಸೂರಸೇನ ರಾಜ. ಪೂಜರೆ, ನುಡಿದಂತೆ ನಡೆದುಕೊಳ್ಳುವನು, ಅದೇನೆಂಬುದಾಗಿ ತಿಳಿಸುವಂತನಾಗಿ. ಹಾಗಾದರೆ ನೀನೇ ನನಗೆ ಮಂತ್ರಿ ಆಗು. ನಿನ್ನ ಮಂತ್ರಿ ಸೈನಾಧಿಯ ನನಗೆ ದ್ವಾರಪಾಲಕರಾಗಲಿ. ಪೂಜರೆ, ತಮ್ಮ ಇಷ್ಟಂತೆ ಆಗಲಿ. ನಿನ್ನ ಕಿರೀಟವನ್ನು ನನ್ನ ತಲೆಯಲ್ಲಿಡಿಸು. ಇದೋ ತೆಗೆದುಕೊಳ್ಳಿ. ನಿನ್ನ ಉಂಗ್ರವನ್ನು ನನ್ನ ಬೆರಳಲ್ಲಿಡಿಸು. ನೀನೇ ಮಂತ್ರಿ ಆಗು, ನಾನೇ ರಾಜ್ಯಭಾರವನ್ನು ಮಾಡುತ್ತೀನಿ. ತಮ್ಮ ಇಷ್ಟಂತೆ ಆಗಲಿ. ರಾಜ್ಯಭಾರವನ್ನು ಮಾಡುವಂತರಾಗಿ. ಬ್ರಹ್ಮಾಂಡವು ನಡುಗುವ
ಬ್ರಹ್ಮಾಂಡವು ನಡುಗುವ ದೀಗಲೇ 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 ಆ ತೊಳಕು ಬೇರ ಹೊರಮುಷ್ಟಿಯಿಂದ ತೊಳಕು ಬೇರರ ಹೊರಮುಷ್ಟಿಯಂ ಪರಂಪರಿಸುವೆ ಹರಿದುದರ ಪರಂಪರಿಸುವೆ ಹರಿದುದರ ಅಭಾವವೇ ವಿಭಾವವೇ ಅಭಾವವೇ ವಿಭಾವವೇ ಬ್ರಹ್ಮಾಂಡವು ನಡುಗು ಈಗಲೇ 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 ಆ ಮಹಾರಾಜರಿಗೆ ಒಂದೇ ಸೋಲು. ಅಯ್ಯ ತಪ್ಪಾರ್ದಟ್ಟಿ, ನೀನು ಬಂದ ಸಮಾಚಾರವೇನು? ಸ್ವಾಮಿ, ಈ ಮೂವರು ನನ್ನ ಮನೆಯಲ್ಲಿ ಬಂಗಾರದ ಜಿಲಿಕೆಯನ್ನು ಕದ್ದು ಈಗ ಇಲ್ಲೇ ಎಂದು ಹೇಳುತ್ತಿರುವರು. ಹೇಗಾದರೂ ಮಾಡಿ ಆ ಬಂಗಾರದ ಜಿಲಿಕೆಯನ್ನು ಕೊಡಿಸಿಕೊಡು. ನಾನಿನ್ನ ಕೊಡಿಸಿಕೊಡುತ್ತೀನಿ, ನೀನಿನ್ನ ತರಳು. ಏನಮ್ಮ ಹೀಗೆ ಬರುವಳಾಗು. ಸ್ವಾಮಿ, ಅವರ ಮನೆಯಲ್ಲಿ ಬಣ್ಣ ಜಲಿಕೆಯನ್ನು ಕದ್ದರೊಂದನೇ ಇದ್ದೀವಿ. ಸ್ವಾಮಿ ಮಹಾರಾಜರೇ, ಹೇಳುವೆನು ಕೇಳಿ. ಸುರಸೇನ ದೊರೆಯೇ ಕೇಳು, ಕದಿಯಾಲಿಲ್ಲ ಗಿಲಿಕೆಯನ್ನ. ಮಹಾರಾಜರೇ, ಮಾ ಗೋಡೆ ಮೇಲೆ ಬರೆದ ಪಾಪಿ. ಮಹಾರಾಜರೇ, ಗೋಡೆ ಮೇಲೆ ಬರೆದ ಪಾಪಿ, ಗಿಲಿಕೆ ನುಂಗಿತಯ. ಸುರಸೇನ ದೊರೆಯೇ ಕೇಳು, ಕದಿಯಾಲಿಲ್ಲ ಗಿಲಿಕೆಯನ್ನ. ಸ್ವಾಮಿ ಮಹಾರಾಜರೇ, ನಾನು ನನ್ನ ಪತಿಪಾದ ಸಾಕ್ಷಿಯಾಗಿಯೂ ಗಿಲಿಕೆಯನ್ನು ಕದ್ದವಳಲ್ಲ. ನಾನು ನೋಡಿದ ಹಾಗೆ ಆ ಗೋಡೆ ಮೇಲೆ ಬರೆದಿರುವ ನಿರ್ಜೀವಂಸ ಪಕ್ಷಿಯು ಜೀವದಿಂದ ಬಂದು ಮಗುವಿನ ಕೈಲಿದ್ದ ಬಂಗಾರದ ಗಿಲಿಕೆಯನ್ನು ನುಂಗಿ ಪುನಃ ಹೋಗಿ ಗೋಡೆಯನ್ನು ಸೇರಿಕೊಂಡಿತು. ನಾನು ಎಂದಾದರೂ ಸುಳ್ಳನ್ನಾಡಿದರೆ ನನ್ನ ನಾಲಿಗೆಯು ಇಲ್ಲೇ ಬಿದ್ದು ಹೋಗಲಿ. ಇದರ ಮೇಲೆ ತಮ್ಮ ಮನ ಬಂದಂತೆ ಮಾಡಿಕೊಳ್ಳಬಹುದು. ಎಲೈ ಚೋರಗಾರಿ, ಎಲ್ಲಿ ಕಲಿತ ಜಲ್ಲ ಮಾತ ಕುಲ್ಲ ಮರುಜಳೇಟೆ, ಎಲ್ಲಿ ಕಲಿತ ಜಲ್ಲ ಮಾತ ಕುಲ್ಲ ಮರುಜಳೆ. ಗೋಡೆ ಮೇಲೆ ಬರೆದ ಪಕ್ಷಿ ಗಿಲಿಕೆ ನುಂಗಿದೆ, ಗೋಡೆ ಮೇಲೆ ಬರೆದ ಪಕ್ಷಿ ಗಿಲಿಕೆ ನುಂಗಿದೆ. ಕರುಣೆ ಗರ್ಭದಲ್ಲಿ ದೊಡ್ಡ ಮರವು ಜನಿಸುತ್ತೆ, ಎಲ್ಲಿ ಕಲಿತ ಚೆಲ್ಲ ಮಾತ ಪುಲ್ಲ ಮರುಜಳೆ, ಪುಲ್ಲ ಮರುಜಳೆ, ಪುಲ್ಲ ಮರುಜಳೆ. ಏನಯ್ಯ ಹೀಗೆ ಬರವನಾಗು. ಸ್ವಾಮಿ, ಆ ಹುಡುಗನ ಹಣ್ಣುಗಳನ್ನು ಕದ್ದುತ್ತು ನೀನು ಕಣ್ಣಾರು ನೋಡಿ ಹತ್ತನ ಕರಗಳನ್ನು ಕತ್ತರಿಸಿದೀಯಾ? ಇಲ್ಲ ಸ್ವಾಮಿ. ಯಾರಲ್ಲಿ ಹಣ್ಣುಗಳನ್ನು ಕದ್ದುತ್ತು ಕಣ್ಣಾರೆ ನೋಡಿದೆ, ಕರಗಳನ್ನು ಕತ್ತರಿಸಾಗಿ ಕಿತ್ತನ ಎರಡು ನೇತ್ರಗಳನ್ನು ಕೇಳಿ ಸುಳ್ಳನ್ನು ಹೇಳಿದ ನಾಲಿಗೆ ಬಿದ್ದೋಳು ನೋಡೋದಕ್ಕಾಗಿ ಇವಳ ನಾಲಿಗೆಯನ್ನು ಸೇರಿ ಇವರ ಮೂವರನ್ನು ನಮ್ಮ ಪಟ್ಟಣ ಬಿಟ್ಟು ಹಚ್ಚದಲ್ಲಿ ಮಹಾನುಭಾವ, ಒಂದು ನ್ಯಾಯಾಲಯ ಸ್ವಾಮಿ,
ನಿಮ್ಮ ಅಧಿಕಾರ ನಿಮ್ಮದೇನೆಯ ಈ ಜಗವೊಂದು ನ್ಯಾಯಾಲಯ ಸ್ವಾಮಿ ನಿಮ್ಮ ಅಧಿಕಾರ ನಿಮ್ಮದೇನೆಯ ನ್ಯಾಯ ಅನ್ಯಾಯವತಿಯಾಲರೇನು ದೇವ ನ್ಯಾಯ ಅನ್ಯಾಯವತಿಯಾಲರೇನು ದೇವ ಅನ್ಯಾಯ ನಡೆವ